ಚಿಕನ್ ಕಟ್ ಮರ್ಡರ್ ಪ್ರಕರಣ. ಕೊಲೆಯಾಗಿದ್ದ ಮಹಿಳೆ ಲಕ್ಷ್ಮೀ ದೇವಮ್ಮ ಎಂದು ಗುರುತು. ಎಸ್ ವೀಕ್ಷಕರ, ಕೊರಟಗೆರೆ ತಾಲೂಕಿನ ಚಿಂಪುಗನಹಳ್ಳಿ ಗ್ರಾಮ ಹೊರ ವಲಯದಲ್ಲಿ ಮಹಿಳೆಯೊಬ್ಬರ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿದ್ದ ದೇಹದ ವಿವಿಧ ಭಾಗಗಳನ್ನ ಬಿಸಾಡಲಾಗಿತ್ತು. ಕೈ ಒಂದು ಕಡೆ, ಕರುಳು ಒಂದು ಕಡೆ, ಮುಂಡವೆ ಇನ್ನೊಂದು ಕಡೆ. ಮಹಿಳೆಯನ್ನ ಕೋಳಿ ಕತ್ತರಿಸಿದ ಹಾಗೆ ಕತ್ತರಿಸಿ ಎಲ್ಲಂದ್ರಲ್ಲಿ ಎಸೆದು ಹೋಗಿದ್ರು. ನಿನ್ನೆ ಮಹಿಳೆಯ ರುಂಡ ಮತ್ತು ಕಾಲು, ಎದೆ ಭಾಗವು ಸಿದ್ದರಬೆಟ್ಟ ರಸ್ತೆಯಲ್ಲಿ ಸಿಕ್ಕಿದ್ವು. ಈ ಕೊಲೆ ಪ್ರಕರಣ ಇಡೀ ಜಿಲ್ಲೆಯಾದ್ಯಂತ ಸಂಚಲನವನ್ನ ಮೂಡಿಸಿತು. ಕೊಲೆಯಾಗಿರುವ ಮಹಿಳೆ ಯಾರು ಎಂಬ ದೊಡ್ಡ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇತ್ತು. ಪ್ರಕರಣ ಭೇದಿಸಿರುವ ಪೊಲೀಸರು ಕೊಲೆಯಾದ ಮಹಿಳೆ ಯಾರೆಂದು ಪತ್ತೆ ಹಚ್ಚಿದ್ದು, ಮೃತ ಮಹಿಳೆಯನ್ನ 42 ವರ್ಷದ ಬೆಳ್ಳಾವಿಯ ಲಕ್ಷ್ಮೀ ದೇವಮ್ಮ ಎಂದು ಗುರುತಿಸಲಾಗಿದೆ. ಹೌದು, ಕಳೆದ 2-3 ದಿನಗಳಿಂದ ಕೊರಟಗೆರೆಯ ಸುತ್ತಮುತ್ತ ಮಹಿಳೆಯ ದೇಹದ ವಿವಿಧ ಭಾಗಗಳು ಒಂದೊಂದಾಗಿ ಪತ್ತೆಯಾಗಿದ್ವು. ಮೃತ ದೇಹದ ಭಾಗಗಳನ್ನ ಕಂಡ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ರು. ವಿಷಯ ತಿಳಿದ ಕೊರಟಗೆರೆ ಪೊಲೀಸರು ಸ್ಥಳ ಪರಿಶೀಲನೆಯನ್ನ ನಡೆಸಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ರು. ತನಿಖೆಯನ್ನ ಚುರುಕುಗೊಳಿಸಿ ಒಂದೇ ದಿನದಲ್ಲಿಯೇ ಮತ್ತೊಂದು ಕಡೆ ಮಹಿಳೆಯ ರುಂಡ ಎದೆಭಾಗ ಪತ್ತೆಯಾಗಿತ್ತು. ಕೊಲೆ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿತ್ತು. ಮೊನ್ನೆ ರಾತ್ರಿ ಮಲ್ಲೇಕಾವು, ನೆರಗಾಲ, ಮರೇನಾಯಕನಹಳ್ಳಿ, ಜೋನಿಗರಹಳ್ಳಿ ಮತ್ತು ಸಿದ್ದರಬೆಟ್ಟದ ಸಮೀಪದ ಮಹಿಳೆಯ ದೇಹದ ವಿವಿಧ ಭಾಗಗಳು ಪತ್ತೆಯಾಗಿದ್ವು. ಮಹಿಳೆಯ ತಲೆ, ಕಾಲು, ಎದೆ ಭಾಗವು ಸಿದ್ದರಬೆಟ್ಟ ರಸ್ತೆಯಲ್ಲಿ ಸಿಕ್ಕಿದೆ. ಇನ್ನು ವಿಷಯ ತಿಳಿದ ಕೊರಟಗೆರೆ ಪೊಲೀಸರು ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ನಡೆಸಿ ಮಹಿಳೆಯ ಎಲ್ಲಾ ಭಾಗಗಳನ್ನ ಶೇಖರಣೆ ಮಾಡಿ ವೈದ್ಯಕೀಯ ಪರೀಕ್ಷೆಗೆ ಕಳುಹಿಸಿಕೊಡಲಾಗಿತ್ತು. ತುಮಕೂರು ಎಸ್ಪಿ ಅಶೋಕ್ ನೇತೃತ್ವದಲ್ಲಿ ಕೊರಟಗೆರೆಯ 15 ಕಡೆಗಳಲ್ಲಿ ಮಹಿಳೆಯ ದೇಹದ ತುಂಡುಗಳನ್ನ ಪೊಲೀಸರು ಶೇಖರಣೆ ಮಾಡಿದ್ರು. ಇದೀಗ ಕೊಲೆಯಾದ ಮಹಿಳೆಯ ಗುರುತು ಪತ್ತೆಯಾಗಿದ್ದು, ಮಹಿಳೆಯನ್ನ ಬೆಳ್ಳಾವಿ ಲಕ್ಷ್ಮೀ ದೇವಮ್ಮ ಎಂದು ತಿಳಿದು ಬಂದಿದೆ. ತುಮಕೂರು ತಾಲೂಕಿನ ಬೆಳ್ಳಾವಿ ಠಾಣೆಯಲ್ಲಿ ಮಹಿಳೆ ನಾಪತ್ತೆ ಪ್ರಕರಣ ದಾಖಲಾಗಿತ್ತು. ಆಗಸ್ಟ್ 3ರಂದು ಮಗಳನ್ನ ನೋಡಲು ಓಡ್ಗೆರೆ ಲಕ್ಷ್ಮೀ ದೇವಮ್ಮ ಹೋಗಿದ್ರಂತೆ. ಹಿಂತಿರುಗದ ಕಾರಣ ಆಗಸ್ಟ್ 4ರಂದು ಪತ್ನಿ ಕಾಣೆಯಾದ ಬಗ್ಗೆ ಪತಿ ಬಸವರಾಜು ದೂರನ್ನ ಕೂಡ ನೀಡಿದ್ರು. ಕೈಗಳ ಮೇಲಿದ ಹಚ್ಚೆ ಹಾಗೂ ಮುಖದ ಮೇಲಿನ ಗುರುತುಗಳ ಮೂಲಕ ಮಹಿಳೆಯ ಗುರುತು ಪತ್ತೆ ಹಚ್ಚಲಾಗಿದೆ. ನಾಪತ್ತೆಯಾಗಿದ್ದ ಲಕ್ಷ್ಮೀ ದೇವಮ್ಮಾಳ ದೇಹವೇ ಎಂದು ತಿಳಿದು ಬಂದಿದೆ. ಇನ್ನು ಮಹಿಳೆಯನ್ನ ಈ ರೀತಿಯಾಗಿ ಬರ್ಬರವಾಗಿ ಕೊಲೆ ಮಾಡಿದವರ್ಯಾರು, ಯಾವ ಕಾರಣಕ್ಕೆ ಕೊಲೆ ಮಾಡಿದ್ರು ಅನ್ನೋದು ತಿಳಿದು ಬಂದಿಲ್ಲ. ಈ ಘಟನೆ ಸಂಬಂಧ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಎನ್ ಮೂರ್ತಿ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.